ಸೊ ಇವಾಗ ಫಸ್ಟ್ ಮೆಥಡ್ ನೋಡಿದ್ವಲ್ಲ, ಅಂದರೆ ಯಾವುದು ನಾರ್ತ್ ವೆಸ್ಟ್ ಕಾರ್ನರ್ ಮೆಥಡ್ ನೋಡಿದ್ವಿ ಟು ಫೈಂಡ್ ದ ಇನಿಷಿಯಲ್ ಬೇಸಿಕ್ ಫಿಸಿಬಲ್ ಸೊಲ್ಯೂಷನ್. ಸೊ ಅದೇ ಥರ ಇವಾಗ ಸೆಕೆಂಡ್ ಮೆಥಡ್ ಯಾವುದು, ಲೀಸ್ಟ್ ಕಾಸ್ಟ್ ಎಂಟ್ರಿ ಮೆಥಡ್ ಆರ್ ಮ್ಯಾಟ್ರಿಕ್ಸ್ ಮಿನಿಮಾ ಮೆಥಡ್. ಸೊ ಲೀಸ್ಟ್ ಕಾಸ್ಟ್ ಎಂಟ್ರಿ ಅಂದರೂ ಒಂದೇ, ಮ್ಯಾಟ್ರಿಕ್ಸ್ ಮಿನಿಮಾ ಅಂದರೂ ಒಂದೇ, ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ನಾರ್ತ್ ವೆಸ್ಟ್ ಕಾರ್ನರಲ್ಲಿ ನೀವು ಅಪ್ಪರ್ ಲೆಫ್ಟ್ ಕಾರ್ನರಲ್ಲಿ ಇರ್ತಕ್ಕಂಥ ವ್ಯಾಲ್ಯೂವನ್ನು ನೀವು ತೊಗೊಳ್ತೀರಾ. ಸೊ ಈ ಮೆಥಡಲ್ಲಿ ಏನಿದೆ ಅಂದರೆ ಹೆಸರೇ ಹೇಳುತ್ತೆ, ಲೀಸ್ಟ್ ಕಾಸ್ಟ್ ಅಂದರೆ ಮ್ಯಾಟ್ರಿಕ್ಸ್ದಲ್ಲಿ ಲೀಸ್ಟ್ ಕಾಸ್ಟ್ ಯಾವುದಿದೆಯೋ ಅದಕ್ಕೆ ನೀವು ಫಸ್ಟ್ ಅಲೋಕೇಟ್ ಮಾಡ್ತೀರಾ. ಸೊ ಇಲ್ಲಿ ನಿಮಗೆ ಸ್ಟೆಪ್ಸ್ ಇದೆ ಹೆಂಗಂತ. ಫಸ್ಟು ಡಿಟರ್ಮೈನ್ ದ ಲೀಸ್ಟ್ ಕಾಸ್ಟ್ ಇನ್ ದ ಕಾಸ್ಟ್ ಮ್ಯಾಟ್ರಿಕ್ಸ್ ಆಫ್ ದ ಟ್ರಾನ್ಸ್ಪೋರ್ಟೇಷನ್ ಟೇಬಲ್. ಅಂದರೆ ಟ್ರಾನ್ಸ್ಪೋರ್ಟೇಷನ್ ಟೇಬಲ್ ಏನಿರುತ್ತಲ್ಲ ಅದರಲ್ಲಿ ಲೀಸ್ಟ್ ಕಾಸ್ಟ್ ಯಾವುದಿರುತ್ತಲ್ವ ಆ ಟೇಬಲ್ನ ನೀವು, ಆ ಕಾಲಮನ್ನು ನೀವು, ಆ ಪರ್ಟಿಕ್ಯುಲರ್ ಸೆಲ್ಲನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಅಂದರೆ ಯಾವ ಡೆಸ್ಟಿನೇಷನಿಂದ, ಯಾವ ಸೋರ್ಸಿಂದ ಯಾವ ಡೆಸ್ಟಿನೇಷನ್ ಹೋಗಲಿಕ್ಕೆ ನಮಗೆ ಕಾಸ್ಟ್ ಕಡಿಮೆ ಇದೆಯೋ ಅದನ್ನು ನೀವು ಫಸ್ಟ್ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಫಸ್ಟ್ ನೀವು ರಿಕ್ವೈರ್ಮೆಂಟ್ಸನ್ನು ಫುಲ್ಫಿಲ್ ಮಾಡಿ ಅಂತ ಅರ್ಥ. ಸೊ ಆ ಪರ್ಟಿಕ್ಯುಲರ್ ಸೆಲ್ಗೆ ಏನು ಮಾಡಿ, ಅಲೋಕೇಟ್ ಎಕ್ಸ್ ಐ ಜೆ ಇಸ್ ಈಕ್ವಲ್ಸ್ ಟು ಮಿನಿಮಮ್ ಆಫ್ ಎ ಐ ಕಾಮ ಬಿ ಜೆ. ಸೊ ಮಿನಿಮಮ್ ಆಫ್ ಎ ಐ ಕಾಮ ಬಿ ಜೆ ಅಂದರೆ ಅದನ್ನು ಅಲೋಕೇಟ್ ಮಾಡಿ ಅಂತ ಆಯಿತು. ಇದು ಕೂಡ ನಾರ್ತ್ ವೆಸ್ಟ್ ಕಾರ್ನರ್ ರೂಲ್ ಥರನೇ ಇದೆ. ಸೊ ಏನೂ ಡಿಫ್ರೆಂಟ್ ಇಲ್ಲ, ಬಟ್ ಇಲ್ಲಿ ನಾವು ಯಾವ ಸೆಲ್ ಸೆಲೆಕ್ಟ್ ಮಾಡ್ತೀವಿ ಅದರಲ್ಲಿ ಡಿಫ್ರೆಂಟ್, ಅದಷ್ಟೇ ಡಿಫ್ರೆಂಟ್ ಆಗುತ್ತೆ. ನಾರ್ತ್ ವೆಸ್ಟ್ ಕಾರ್ನರ್ ರೂಲಲ್ಲಿ ಅಪ್ಪರ್ ಲೆಫ್ಟನ್ನು ಸೆಲೆಕ್ಟ್ ಮಾಡ್ತಿದ್ವಿ, ಇಲ್ಲಿ ಯಾವುದು ಮಿನಿಮಮ್ ಕಾಸ್ಟ್ ಇರುತ್ತೋ ಅದನ್ನ ಸೆಲೆಕ್ಟ್ ಮಾಡ್ತಿದ್ವಿ. ಉಳಿದಿದ್ದೆಲ್ಲ ಪ್ರೊಸೀಜರ್ ಸೇಮ್. ಇಲ್ಲಿನೂ ಕೂಡ ಇಫ್ ಎಕ್ಸ್ ಐ ಜೆ ಇಸ್ ಈಕ್ವಲ್ಸ್ ಟು ಎ ಐ ಅಂದರೆ ನಾವು ಅಲೋಕೇಟ್ ಮಾಡ್ತಕ್ಕಂಥ ಯೂನಿಟ್ಸು ಆ ಪರ್ಟಿಕ್ಯುಲರ್ ಸೋರ್ಸಲ್ಲಿ ಇರ್ತಕ್ಕಂಥ ಅವೈಲೇಬಿಲಿಟಿಗೆ ಸಮ ಇತ್ತು. ಅಂದರೆ 100 ಅಲೋಕೇಟ್ ಮಾಡಿದ್ದೀವಿ ಮತ್ತು ಅದರಲ್ಲಿ 100 ಅಷ್ಟೇ ಇತ್ತು ಅಂದರೆ ಆ ಪರ್ಟಿಕ್ಯುಲರ್ ಅವೈಲೇಬಿಲಿಟಿ ಖಾಲಿ ಆಗಿಬಿಡ್ತು, ಅಂದರೆ ಆ ಪರ್ಟಿಕ್ಯುಲರ್ ಸೋರ್ಸಲ್ಲಿ ಇರ್ತಕ್ಕಂಥ ಸ್ಟಾಕ್ ಎಲ್ಲ ಖಾಲಿ ಆಗಿಬಿಡ್ತು. ಸೊ ಅವಾಗ ಏನು ಮಾಡಬೇಕು, ಆ ಸೋರ್ಸನ್ನು ನಾವು ಅಂದರೆ ಆ ರೋವನ್ನು ಟ್ರಾನ್ಸ್ಪೋರ್ಟೇಷನಿಂದ ಟೇಬಲಿಂದ ತೆಗೆದು ಬಿಡಬೇಕು. ಮತ್ತು ಆ ರಿಕ್ವೈರ್ಮೆಂಟ್ಸ್ ಏನು ಫುಲ್ಫಿಲ್ ಮಾಡಿರ್ತೀವಲ್ಲ ಬಿ ಜೆಗೆ ಎ ಐನಲ್ಲಿ ಇರ್ತಕ್ಕಂಥದ್ದು ಅದನ್ನ ಅದರಷ್ಟು ಡಿಕ್ರೀಸ್ ಮಾಡಬೇಕು. ಅದೇ ಥರ ಇಫ್ ಅದು ನಾವು ಅಲೋಕೇಟ್ ಮಾಡ್ತಕ್ಕಂಥ ಯೂನಿಟ್ಸು ರಿಕ್ವೈರ್ಮೆಂಟ್ಸ್ಗೆ ಸ್ಯಾಟಿಸ್ಫೈ ಆಯಿತು, ಅಂದರೆ 100 ಬೇಕಾಗಿತ್ತು ಮತ್ತು 100 ಯೂನಿಟ್ಸನ್ನು ನಾವು ಅದಕ್ಕೆ ಕೊಟ್ಟಿದ್ದೀವಿ. ಸೊ ಅಂದರೆ ಅದರ ರಿಕ್ವೈರ್ಮೆಂಟ್ಸ್ ಎಲ್ಲ ಸ್ಯಾಟಿಸ್ಫೈ ಆಯ್ತಲ್ವ. ಸೊ ಅವಾಗ ಏನು ಮಾಡಬೇಕು, ಆ ಕಾಲಮ್ ಅಂದರೆ ಜೇತ್ ಕಾಲಮನ್ನು ಸ್ಟ್ರೈಕ್ ಆಫ್ ಮಾಡಬೇಕು. ಮತ್ತು ಅವೈಲೇಬಿಲಿಟಿ ಒಳಗೆ ನಾವು ಎಷ್ಟು ಸ್ಯಾಟಿಸ್ಫೈ ಮಾಡಿದ್ವೋ ಅದನ್ನೇ ಬಿಟ್ಟು ಉಳಿದಿದ್ದು ಎಷ್ಟು ಅವೈಲೇಬಲ್ ಇದೆ ಅದನ್ನು ಬರೀಬೇಕು. ಅದೇ ಇಫ್ ಎಕ್ಸ್ ಐ ಜೆ ಇಸ್ ಈಕ್ವಲ್ಸ್ ಟು ಎ ಐ ಇಸ್ ಈಕ್ವಲ್ಸ್ ಟು ಬಿ ಜೆ ಅಂದರೆ ಇವಾಗ 100 ಯೂನಿಟ್ಸ್ ಬೇಕಾಗಿತ್ತು ಮತ್ತು 100 ಯೂನಿಟ್ಸ್ ಅಷ್ಟೇ ಇದೆ ಮತ್ತು ಅದನ್ನಷ್ಟೇ ನಾವು ಅಲೋಕೇಟ್ ಮಾಡಿದ್ವಿ. ಅಂದರೆ 3 ಸಮ ಇದ್ದರೆ ರೋ ಮತ್ತು ಜೇತ್ ಕಾಲಮನ್ನು ನಾವು ಸ್ಟ್ರೈಕ್ ಆಫ್ ಮಾಡಬೇಕು. ಸೊ ಇದೇ ಥರ ಸ್ಟೆಪ್ 1 ಮತ್ತು ಸ್ಟೆಪ್ 2 ರಿಪೀಟ್ ಮಾಡಬೇಕು ಅಂಟಿಲ್ ಎಲ್ಲ ಅವೈಲೇಬಿಲಿಟೀಸು ಮತ್ತು ರಿಕ್ವೈರ್ಮೆಂಟ್ಸು ಸ್ಯಾಟಿಸ್ಫೈ ಆಗೋ ತನಕ. ಸೊ ವೆನ್ಎವರ್ ದ ಲೀಸ್ಟ್ ಕಾಸ್ಟ್ ಈಸ್ ರಿಪೀಟೆಡ್ ಮೇಕ್ ಅ ರ್ಯಾಂಡಮ್ ಚಾಯ್ಸ್ ಅಮಂಗ್ ದ ಮಿನಿಮಮ್ ಕಾಸ್ಟ್. ಸೊ ಲೀಸ್ಟ್ ಕಾಸ್ಟು ಪದೇ ಪದೇ ರಿಪೀಟ್ ಆದಾಗ ಮ್ಯಾಟ್ರಿಕ್ಸಲ್ಲಿ ಅಂದರೆ ಆ ಟ್ರಾನ್ಸ್ಪೋರ್ಟೇಷನ್ ಟೇಬಲಲ್ಲಿ ನೀವು ಯಾವುದಾದ್ರೂ ಸೆಲ್ಲನ್ನು ತೊಗೊಳ್ಬೋದು. ಸೊ ಈಗ ಒಂದು easy solution to the following transportation problem by least cost method. Also find the initial transportation cost. ಸೊ ನಾವು ಇವಾಗ ಇದೊಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಸೊ ಇವಾಗ ಲೀಸ್ಟ್ ಕಾಸ್ಟ್ ಮೆಥಡಿಂದ ನಾವು ಬೇಸಿಕ್ ಫಿಸಿಬಲ್ ಸೊಲ್ಯೂಷನನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಮತ್ತು ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಕೂಡ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಇವಾಗ ಸ್ಟೆಪ್ಸ್ ನೆನಪಿದೆಯಲ್ಲ, ಫಸ್ಟು ಲೀಸ್ಟ್ ಕಾಸ್ಟ್ ಯಾವುದಿದೆ ಆ ಸೆಲ್ಗೆ ನಾವು ಅಲೋಕೇಶನ್ ಮಾಡಬೇಕು. ಆನಂತರ ಅದು ನಾವು ಪರ್ಟಿಕ್ಯುಲರು ಅಥವಾ ಪರ್ಟಿಕ್ಯುಲರ್ ಕಾಲಮನ್ನು ಸ್ಟ್ರೈಕ್ ಆಫ್ ಮಾಡಬೇಕು ಬೇಸ್ಡ್ ಆನ್ ಅದು ಕಂಡೀಷನ್ಸು. ಸೊ ಈಗ ಫಸ್ಟು ಇದನ್ನು ಮ್ಯಾಟ್ರಿಕ್ಸನ್ನು ನೋಡಿ. ಈ ಮ್ಯಾಟ್ರಿಕ್ಸ್ ಅಂದರೆ ಇವಾಗ ಸೋರ್ಸ್ ಎಷ್ಟಿದೆ 1 2 3 4 ಇದೆ ಮತ್ತು ಡೆಸ್ಟಿನೇಷನ್ 1 2 3 ಇದೆ. ಸೊ ಇವಾಗ ಬರೀ ಕಾಸ್ಟ್ಗಳಷ್ಟೇ ನೋಡಿ. ಸೊ ಇವಾಗ ಕಾಸ್ಟ್ಗಳಂದರೆ ಏನೇನು 2 7 4 3 3 1 5 4 7 1 6 2 ಹೌದಲ್ವಾ. ಸೊ ಇದರಲ್ಲಿ ಮಿನಿಮಮ್ ಯಾವುದು ಅಂದರೆ ಮಿನಿಮಮ್ ಕಾಸ್ಟ್ ಯಾವುದು, ಲೀಸ್ಟ್ ಕಾಸ್ಟ್ ಯಾವುದು 1 ಅಲ್ವಾ. ಸೊ 1 ಇವಾಗ 2 ಹತ್ರ ಇದೆ, ಏನು ಸೋರ್ಸ್ 2 ಮತ್ತು ಡೆಸ್ಟಿನೇಷನ್ 3ಗೆ 1 ಇದೆ ಮತ್ತು ಸೋರ್ಸ್ 4 ಟು ಡೆಸ್ಟಿನೇಷನ್ 1ಗೂ ಕೂಡ ಕಾಸ್ಟ್ 1 ಇದೆ. ಸೊ ಹೌದಲ್ವಾ. ಸೊ ಅವಾಗ ನೀವು ರ್ಯಾಂಡಮ್ ಆಗಿ ಯಾವುದಾದ್ರೂ ತೊಗೋಬೋದು, ನೀವು ಇದೇ ಪರ್ಟಿಕ್ಯುಲರ್ ಸೆಲ್ ತೊಗೋಬೇಕಂತಿಲ್ಲ, ನೀವು ಯಾವುದಾದ್ರೂ ತೊಗೋಬೋದು. ಸೊ ಹಿಯರ್ ದ ಲೋವೆಸ್ಟ್ ಕಾಸ್ಟ್ ಇನ್ ದ ಮ್ಯಾಟ್ರಿಕ್ಸ್ ಕರೆಸ್ಪಾಂಡ್ಸ್ ಟು 2 cells 2, 3 and 4, 1. ವಿ ಮೇಕ್ ಆನ್ ಆರ್ಬಿಟ್ರಿ ಚಾಯ್ಸ್ ಆ್ಯಂಡ್ ಅಲೋಕೇಟ್ x23 ಇಸ್ ಈಕ್ವಲ್ಸ್ ಟು ಮಿನಿಮಮ್. ಸೊ ಅವಾಗ ನೀವು ಯಾವುದಾದ್ರೂ ಸೆಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಪರ್ಟಿಕ್ಯುಲರ್ ಎಕ್ಸಾಂಪಲ್ಲಿ ಅವರು ಎಕ್ಸ್ ಅಂದರೆ 2, 3ಗೆ ಸೆಲೆಕ್ಟ್ ಮಾಡಿದ್ದಾರೆ. ಅಂದರೆ 2, 3ದ ಸೆಲ್ ಇದೆಯಲ್ಲ, 1 ಸೆಲ್ಲು ಅದನ್ನ ಸೆಲೆಕ್ಟ್ ಮಾಡಿದ್ದಾರೆ. ನೀವು 4, 1 ಕೂಡ ಸೆಲೆಕ್ಟ್ ಮಾಡಬಹುದು.
ಸೊ ಇವಾಗ 2,3 ಸೆಲೆಕ್ಟ್ ಮಾಡಿದಾಗ ಆವಾಗ ಏನು ಬರೀಬೇಕು, ಮಿನಿಮಮ್ ಆಫ್ ಎ ಐ ಬಿ ಜೆ ಅಲ್ವಾ. ಸೊ ಮಿನಿಮಮ್ ಆಫ್ 1ಗೆ ಆ 2,3 ಕಾಲಮ್ಗೆ ಮಿನಿಮಮ್ ಆಫ್ 8,18 ಅಂದರೆ ಎಷ್ಟು ಅಲೋಕೇಟ್ ಮಾಡ್ತೀವಿ, 8 ಅಲೋಕೇಟ್ ಮಾಡ್ತೀವಲ್ವ. ಸೊ ಈಗ 8 ಅಲೋಕೇಟ್ ಮಾಡ್ತೀವಿ. ಅವಾಗ 8 ಅಲೋಕೇಟ್ ಮಾಡಿದಾಗ ಏನಾಗುತ್ತೆ, ಆ ಸೆಕೆಂಡ್ ಸೋರ್ಸಲ್ಲಿರ್ತಕ್ಕಂಥ 8 ಕೂಡ ನಾವು ಅದಕ್ಕೆ ಅಲೋಕೇಟ್ ಮಾಡಿದಾಗ ಸೊ ನಾವು ಆ ಪರ್ಟಿಕ್ಯುಲರ್ ರೋವನ್ನು ಏನು ಮಾಡ್ತೀವಿ, ಸ್ಟ್ರೈಕ್ಔಟ್ ಮಾಡ್ತೀವಲ್ವ. ಸೊ ಆ ಪರ್ಟಿಕ್ಯುಲರ್ ಸ್ಟ್ರೈಕ್ಔಟ್ ಮಾಡಿದ 2 ನೆನಪಿಟ್ಕೋಬೇಕು. ಒಂದು ಆ ಸ್ಯಾಟಿಸ್ಫೈ ಆದ ತಕ್ಷಣ ಆ ಪರ್ಟಿಕ್ಯುಲರ್ ರೋ ಅಥವಾ ಕಾಲಮನ್ನು ಸ್ಟ್ರೈಕ್ಔಟ್ ಮಾಡಬೇಕು. ಸೊ ಈಗ ಈ ರೋ ಕೂಡ 0 ಆಗಿದೆ, ಆ ರೋ 0 ಆಗಿದೆಯಲ್ಲ ಆ ರೋವನ್ನು ಡಿಲೀಟ್ ಮಾಡಿಬಿಟ್ಟು ಅಂದರೆ ಸ್ಟ್ರೈಕ್ ಆಫ್ ಮಾಡಿ, ಮತ್ತು ಇವಾಗ ಏನು ಮಾಡಿ, ಇವಾಗ ಡಿಮ್ಯಾಂಡ್ ಅಂದರೆ ರಿಕ್ವೈರ್ಮೆಂಟ್ಸನ್ನು ಅಪ್ಡೇಟ್ ಮಾಡಿ. ಸೊ ಇವಾಗ 18 ರಿಕ್ವೈರ್ಮೆಂಟ್ ಇತ್ತು, ಅದರಲ್ಲಿ 8 ರಿಕ್ವೈರ್ಮೆಂಟ್ಸ್ ಇವಾಗ ಸ್ಯಾಟಿಸ್ಫೈ ಆಗಿದೆ, ಅಂದರೆ ಉಳಿದಿರೋ ರಿಕ್ವೈರ್ಮೆಂಟ್ಸ್ ಏನು 10. ಸೊ ಅದನ್ನು ಇವಾಗ ಈ ಟೇಬಲಲ್ಲಿ ಅಪ್ಡೇಟ್ ಮಾಡಿ. ಅಂದರೆ ಇವಾಗ ಈ ಪರ್ಟಿಕ್ಯುಲರ್ ರೋವನ್ನು ಡಿಲೀಟ್ ಮಾಡಿದರೆ, ಇವಾಗ ಈ ಪರ್ಟಿಕ್ಯುಲರ್ ರೋವನ್ನು ಡಿಲೀಟ್ ಮಾಡಿದ್ರಲ್ಲ ಸೆಕೆಂಡ್ ರೋವನ್ನು, ಸೊ ಉಳಿದಿರೋದೇನು 1, 3, 4 ಮತ್ತು ಕಾಲಮ್ಸ್ ಏನಿದೆ 1, 2, 3. ಸೊ ಉಳಿದಿರೋದು ಆ ಕಾಸ್ಟನ್ನು, ಕರೆಸ್ಪಾಂಡಿಂಗ್ ಕಾಸ್ಟನ್ನು ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. ನೋಡಿ, ನೀವು ಕಾಸ್ಟ್ ಮತ್ತು ಏರಾಪೇರಿ ಮಾಡ್ಕೊಳ್ಬೇಡಿ. ಅಂದರೆ ಇವಾಗ ನಾವು ಸೆಕೆಂಡ್ ರೋವನ್ನು ಡಿಲೀಟ್ ಮಾಡಿದ್ದೀವಿ ಅಂದರೆ ಆ ಕಾಸ್ಟ್ ಕೂಡ ಎಲ್ಲ ಹೋಗ್ಬಿಡುತ್ತೆ, ಅಂದರೆ 331 ಕಾಸ್ಟ್ಗಳು ಕೂಡ ಹೋಗ್ಬಿಡುತ್ತೆ. ಸೊ ಕನ್ಫ್ಯೂಸ್ ಆಗಬೇಡಿ, ಉಳಿದಿದ್ದೆಲ್ಲ ಅಪ್ಡೇಟ್ ಮಾಡಿದ್ರಲ್ಲ. ಸೊ ಇವಾಗ ಸಮೇಷನ್ ಎ ಐ ಮತ್ತು ಸಮೇಷನ್ ಬಿ ಜೆ ಕೂಡ ಈಕ್ವಲ್ ಇರಬೇಕು. ಅಂದರೆ ಇವಾಗ 10 + 9 + 2 ಅಂದರೆ ಎಷ್ಟು ಬರುತ್ತೆ, 21. ಅದೇ ಥರ ಇವಾಗ 9 + 7 + 5 ಅಂದರೂ ಕೂಡ 21 ಬರುತ್ತೆ. ಸೊ ಹೀಗೆ ಸಮೇಷನ್ ಎ ಐ = ಸಮೇಷನ್ ಬಿ ಜೆ ಇರಬೇಕು. ಸೊ ಇವಾಗ ನೋಡಿ, ಇದು ಮ್ಯಾಟ್ರಿಕ್ಸ್ ಆಯಿತು, ರೆಡ್ಯೂಸ್ಡ್ ಮ್ಯಾಟ್ರಿಕ್ಸು. ಈ ಮ್ಯಾಟ್ರಿಕ್ಸಲ್ಲಿ ಮತ್ತೆ ಲೀಸ್ಟ್ ಕಾಸ್ಟ್ ಯಾವುದು 4,1 ಬರುತ್ತಲ್ವ ಇವಾಗ, ಬಿಕಾಸ್ 2,3 ಅದು ಸ್ಯಾಟಿಸ್ಫೈ ಆಯಿತು ಇವಾಗ. ಸೊ ಈಗ 4,1 ಬರುತ್ತೆ. ಸೊ ಈ ಮ್ಯಾಟ್ರಿಕ್ಸಲ್ಲಿ ಇವಾಗ ಇದರ ರಿಕ್ವೈರ್ಮೆಂಟ್ಸ್ ಏನಿದೆ ನೋಡಿ, ಇದಕ್ಕೆ 2 ಬೇಕಾಗಿದೆ ಮತ್ತು ಇದರ ಹತ್ರ ಅವೈಲೇಬಲ್ ಎಷ್ಟಿದೆ, 9 ಇದೆ. ಸೊ ಇವಾಗ ಇದು ಸ್ಯಾಟಿಸ್ಫೈ ಮಾಡ್ಬೋದಾ, ಮಿನಿಮಮ್ ಆಫ್ 9,2 ಅಂದರೆ 2 ಬರುತ್ತೆ. ಸೊ ಇವಾಗ 2 ಅದಕ್ಕೆ ನಾವು ಅಲೋಕೇಟ್ ಮಾಡಬಹುದು. ಸೊ 2 ಅಲೋಕೇಟ್ ಮಾಡಿದರೆ ಇದರ ರಿಕ್ವೈರ್ಮೆಂಟ್ಸ್ ಎಲ್ಲ ಖಾಲಿ ಆಗಿಬಿಡುತ್ತಲ್ಲ, ಅಂದರೆ ಡೆಸ್ಟಿನೇಷನ್ 1ಗೆ 2 ಬೇಕಾಗಿತ್ತು ಮತ್ತು ಅದು ಸ್ಯಾಟಿಸ್ಫೈ ಆಯಿತು. ಸೊ ಆ ಡೆಸ್ಟಿನೇಷನ್ 1ಅನ್ನು ನೀವು ರಿಮೂವ್ ಮಾಡಿಬಿಡಿ, ಮತ್ತು 4th ಡೆಸ್ಟಿನೇಷನ್ ಅಂದರೆ 4th ಸೋರ್ಸಿಂದ ನೀವು 2 ಅಲೋಕೇಟ್ ಮಾಡಿದ್ದೀರಾ. ಸೊ ಅದನ್ನೇ ಅಲ್ಲಿ ಅಪ್ಡೇಟ್ ಮಾಡಿ. ಅವೈಲೇಬಲಲ್ಲಿ 9 - 2 ಅಪ್ಡೇಟ್ ಮಾಡಿದರೆ ಎಷ್ಟು ಬರುತ್ತೆ, 7 ಬರುತ್ತೆ. ಸೊ ಅದನ್ನ ನೀವಿಲ್ಲಿ ಅಪ್ಡೇಟ್ ಮಾಡಿ. ಸೊ ಈಗ ಅಪ್ಡೇಟ್ ಮಾಡಿದ ಮೇಲೆ ಇವಾಗ ಡೆಸ್ಟಿನೇಷನ್ 1ಗೆ ಎಲ್ಲ ರಿಕ್ವೈರ್ಮೆಂಟ್ ಸ್ಯಾಟಿಸ್ಫೈ ಆಯ್ತಲ್ವ. ಸೊ ಅದನ್ನು ಡಿಲೀಟ್ ಮಾಡಿ. ಸೊ ಈಗ ಉಳಿದಿರೋದೇನು, ಸೋರ್ಸ್ 3, 1, 3, 4 ಮತ್ತು ಡೆಸ್ಟಿನೇಷನ್ 2, 3. ಸೊ ಇವಾಗ ಇದಕ್ಕೆ ಕಾಸ್ಟ್ಗಳನ್ನು ನೋಡಿ, 7, 4, 4, 7, 6, 2. ಸೊ ಇವಾಗ ಮಿನಿಮಮ್ ಕಾಸ್ಟ್ ಯಾವ್ದು ಇವಾಗ 2 ಅಲ್ವಾ, ಅಂದರೆ 4,3 ಅಂತ ಬಂತು. ಸೊ ಇವಾಗ ಇದರಲ್ಲಿ ನೋಡಿ, 2ಗೆ ಎಷ್ಟು ಬೇಕಾಗಿದೆ ರಿಕ್ವೈರ್ಮೆಂಟ್ಸು, 10 ಬೇಕಾಗಿದೆ ಮತ್ತು ಅವೈಲೇಬಲ್ ಎಷ್ಟಿದೆ, 7 ಇದೆ. ಸೊ ಮಿನಿಮಮ್ ಆಫ್ 7,10 ಅಂದರೆ ಎಷ್ಟು ಬರುತ್ತೆ, 7 ಬರುತ್ತೆ. ಸೊ 7ಅನ್ನು ಅದಕ್ಕೆ ಅಲೋಕೇಟ್ ಮಾಡಿ. ಸೊ ಇವಾಗ 7 ಇದು 4th ಸೋರ್ಸಿಂದ 7 ಅಲೋಕೇಟ್ ಮಾಡಿಬಿಟ್ರೆ ಅದರಲ್ಲಿ ಏನು ಉಳಿಯಲ್ಲ. ಸೊ 4th ಸೋರ್ಸನ್ನು ಸ್ಟ್ರೈಕ್ ಆಫ್ ಮಾಡಿ. ಮತ್ತು ಇದರಲ್ಲಿ ಏನಿದೆ ಅಲ್ವಾ, ಇವಾಗ ರಿಕ್ವೈರ್ಮೆಂಟ್ಸ್ ಅಂದರೆ 3rd ಡೆಸ್ಟಿನೇಷನ್ಗೆ ರಿಕ್ವೈರ್ಮೆಂಟ್ಸ್ 10 ಇತ್ತು, ಇವಾಗ 7 ರಿಕ್ವೈರ್ಮೆಂಟ್ ಸ್ಯಾಟಿಸ್ಫೈ ಆಗಿದೆ. ಸೊ 10 - 7 ಅಂದರೆ 3 ಉಳಿಯುತ್ತೆ. ಸೊ ಈ 3ಅನ್ನು ಇಲ್ಲಿ ಬರ್ಕೊಳ್ಳಿ. ಅದೇ ಥರ ಇವಾಗ ಟೇಬಲ್ ಅಪ್ಡೇಟ್ ಮಾಡಿದ್ವಲ್ಲ, ಅಂದರೆ ಆವಾಗ ಆ 4th ಡೆಸ್ಟಿನೇಷನ್ 4th ಸೋರ್ಸನ್ನು ನಾವು ತೆಗೆದುಬಿಟ್ವಿ. ಸೊ ಇವಾಗ ಎಂಟ್ರೀಸ್ ಏನು ಬರುತ್ತೆ, 7, 4, 4, 7. ಸೊ ಇವಾಗ ಇಲ್ಲಿಗೂ ಕೂಡ ನೀವು 2 ವ್ಯಾಲ್ಯೂಸ್ ಬರುತ್ತೆ, ಮಿನಿಮಮ್ ವ್ಯಾಲ್ಯೂ 4 ಇದೆ. ಸೊ ನೀವು ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೋಬೋದು. ಸೊ ಈ ಪರ್ಟಿಕ್ಯುಲರ್ ಎಕ್ಸಾಂಪಲಲ್ಲಿ 1 ಮತ್ತು 3ಅನ್ನು ಸೆಲೆಕ್ಟ್ ಮಾಡಿದ್ದಾರೆ. ಇವಾಗ 1 ಮತ್ತು 3 ತೊಗೊಂಡ್ರೆ, ಆ 4ನ ತೊಗೊಂಡ್ರೆ ಅದಕ್ಕೆ ರಿಕ್ವೈರ್ಮೆಂಟ್ಸು 3 ಇದೆ ಮತ್ತು ಅವೈಲೇಬಿಲಿಟಿ 5 ಇದೆ. ಸೊ ಮಿನಿಮಮ್ ಆಫ್ 5,3 ಅಂದರೆ 3. ಸೊ ಆ 3ಅನ್ನು ಅದಕ್ಕೆ ಅಲೋಕೇಟ್ ಮಾಡಿ. ಅಲೋಕೇಟ್ ಮಾಡಿದ್ಮೇಲೆ ಆ ಡೆಸ್ಟಿನೇಷನ್ 3ದು ಎಲ್ಲ ರಿಕ್ವೈರ್ಮೆಂಟ್ ಸ್ಯಾಟಿಸ್ಫೈ ಆಯ್ತಲ್ವಾ. ಸೊ ಅದನ್ನ ಆ ಕಾಲಮನ್ನು ಡಿಲೀಟ್ ಮಾಡಿಬಿಡಿ. ಮತ್ತು ರೋ ಹತ್ರ ಉಳಿಯೋದೇನು ಇವಾಗ 5 - 3 ಅಂತಂದರೆ 2 ಉಳಿಯುತ್ತೆ. ಸೊ ಅದನ್ನ ಅಪ್ಡೇಟ್ ಮಾಡಿಬಿಟ್ಟು ಟೇಬಲಲ್ಲಿ ಬರ್ಕೊಳ್ಳಿ. ಸೊ ಆಯ್ತಲ್ವಾ. ಇವಾಗ ಉಳಿದಿರೋದೇನು 2 ವ್ಯಾಲ್ಯೂ, ಅಂದರೆ 7 ಅಂದರೆ ಇವಾಗ ಸೋರ್ಸು 1, 3 ಉಳಿದಿದೆ ಮತ್ತು ಡೆಸ್ಟಿನೇಷನ್ ಬರೀ 2 ಉಳಿದಿದೆ. ಸೊ ಈಗ ವ್ಯಾಲ್ಯೂಸು 7 ಮತ್ತು 4 ಉಳಿದಿದೆ. ಸೊ ಈಗ ಮಿನಿಮಮ್ ವ್ಯಾಲ್ಯೂ ಯಾವುದು ಮ್ಯಾಟ್ರಿಕ್ಸಲ್ಲಿ 4 ಅಲ್ವಾ. ಸೊ ಈಗ 4ಗೆ ಎಷ್ಟು ಬೇಕಾಗಿದೆ, 9 ಬೇಕಾಗಿದೆ ಮತ್ತು ಅದರ ಹತ್ರ ಇರೋದೆಷ್ಟಿದೆ, 7 ಇದೆ. ಅಂದರೆ ಮಿನಿಮಮ್ ಆಫ್ 7,9 ಅಂದರೆ 7ಅನ್ನು ಅಲೋಕೇಟ್ ಮಾಡಿ ಅದಕ್ಕೆ, ಯಾವುದು 3rd ಸೋರ್ಸ್ಗೆ 3rd ಡೆಸ್ಟಿನೇಷನ್ಗೆ ಇವಾಗ 7ನ ಅಲೋಕೇಟ್ ಮಾಡಿ. ಮತ್ತು 3rd ಸೋರ್ಸ್ ಏನಾಗುತ್ತೆ, ಡಿಲೀಟ್ ಆಗುತ್ತೆ. ಬಿಕಾಸ್ 7 ಇತ್ತು, 7ಅನ್ನು ಅದು ಅಲೋಕೇಟ್ ಮಾಡಿಬಿಡ್ತು, ಇದು ಖಾಲಿ ಆಯಿತು ಇವಾಗ. ಸೊ ಅದನ್ನ ಸ್ಟ್ರೈಕ್ ಆಫ್ ಮಾಡಿ. ಮತ್ತು ಇದಕ್ಕೆ ರಿಕ್ವೈರ್ಮೆಂಟ್ಸ್ ಏನು ಉಳಿಯುತ್ತೆ, ಬಿ ಜೆಗೆ 9 ಇತ್ತು, ಇವಾಗ 7 ಸ್ಯಾಟಿಸ್ಫೈ ಆಗಿದೆ, ಇನ್ನು 2 ಅಷ್ಟೇ ಉಳಿಯಿದೆ. ಸೊ ಆವಾಗ ಅದನ್ನು ಟೇಬಲ್ ಅಪ್ಡೇಟ್ ಮಾಡಿ. ಸೊ ಇವಾಗ ಉಳಿದಿರೋದು ಒಂದೇ ಒಂದು ವ್ಯಾಲ್ಯೂ. ಸೊ ಅದಕ್ಕೆ 2 ಬೇಕಾಗಿದೆ ಮತ್ತು 2 ಹತ್ರ 2 ಅಷ್ಟೇ ಅವೈಲೇಬಲ್ ಇದೆ. ಸೊ ಅದನ್ನ ಅದಕ್ಕೆ ಅಲೋಕೇಟ್ ಮಾಡಿ. ಸೊ ಇವಾಗ ಇದೆಲ್ಲ ವ್ಯಾಲ್ಯೂಸ್ ಏನು ಬರುತ್ತಲ್ವ, ನಾವು ಅಲ್ಲೆಲ್ಲ ಅಲೋಕೇಟ್ ಮಾಡಿದ್ದು ಒಂದು ಟೇಬಲಲ್ಲಿ ಹಿಂಗೆ ಬರ್ಕೊಂಡ್ಬಿಡಿ.
ಸೊ ಇವೆಲ್ಲ ವ್ಯಾಲ್ಯೂಸ್ ಏನು ಬರುತ್ತೆ, ಇವು ಇನಿಷಿಯಲ್ ಬೇಸಿಕ್ ಫಿಸಿಬಲ್ ಸೊಲ್ಯೂಷನ್ ಬರುತ್ತೆ. ಸೊ ಏನೇನು X12 ಮತ್ತು X13 ಮತ್ತು X23 ಮತ್ತು X32 X41, ಸೊ ಹೀಗೆ X43 ಇವೆಲ್ಲ ವ್ಯಾಲ್ಯೂಸ್ ಬರ್ತಾವಲ್ಲ. ಸೊ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಅಂದರೆ ಆ ಪರ್ಟಿಕ್ಯುಲರ್ ಕಾಸ್ಟ್ ಸೆಲ್ದು ಯೂನಿಟ್ ಅಂದರೆ ಕಾಸ್ಟು ಇಂಟು ಎಷ್ಟು ಯೂನಿಟ್ಸ್ ಟ್ರಾನ್ಸ್ಫರ್ ಮಾಡ್ತೀವಿ ಅದು. ಸೊ 2 × 7 + 3 × 4 + 8 × 1, ಸೊ ಹಿಂಗೆ ಮಾಡಿದಾಗ ಎಷ್ಟು ಬರುತ್ತೆ, 78. ಇದು ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಆಗುತ್ತೆ. ಸೊ ಅರ್ಥ ಆಯ್ತಲ್ವಾ? ಇದು ಕೂಡ ಅರ್ಥ ಆಗಿಲ್ಲ ಅಂತಂದರೆ, ಇನ್ನು ಹೆಚ್ಚಿಗೆ ನಿಮ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ನೀವು ಫಸ್ಟ್ ಓನಾಗಿ ಸಾಲ್ವ್ ಮಾಡಿ. ಆವಾಗಲೂ ಕೂಡ ನಿಮಗೆ ಬಂದಿಲ್ಲ ಅಂದಾಗ ಮಾತ್ರ ದಯವಿಟ್ಟು ಯೂಟ್ಯೂಬಲ್ಲಿ ಹೋಗಿಬಿಟ್ಟು ಏನು ಮ್ಯಾಟ್ರಿಕ್ಸ್ ಮಿನಿಮಾ ಮೆಥಡ್ ಆರ್ ಲೀಸ್ಟ್ ಕಾಸ್ಟ್ ಮೆಥಡ್ ಇಂದ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಅಂತ ಹಾಕಿಬಿಡಿ. ಸೊ ಇದು ಕೂಡ ಅದೇ ಥರ. ದೇರ್ ಆರ್ 3 ಮೈನಿಂಗ್ ಕಂಪನೀಸ್ ವಿಚ್ ಸಪ್ಲೈ ಸರ್ಟನ್ ಕ್ವಾಂಟಿಟೀಸ್ ಆಫ್ ಐರನ್ ಓರ್ ಆ್ಯಂಡ್ 3 ಸ್ಟೀಲ್ ಪ್ಲಾಂಟ್ಸ್ ವಿಚ್ ರಿಕ್ವೈರ್ ದ ಓರ್ ಆಸ್ ಗಿವನ್ ಬಿಲೋ. ಸೊ ಅಂದರೆ 3 ಪ್ಲ್ಯಾಂಟ್ಗಳಿದೆ, ಅಂದರೆ ಅವು ಐರನ್ ಓರನ್ನು ಸಪ್ಲೈ ಮಾಡ್ತೇವೆ. ಅಂದರೆ ಏನಿದು 3 ಪ್ಲ್ಯಾಂಟ್ಸ್ ಅಂದರೆ ಇವು ಸೋರ್ಸ್ಗಳಾಗುತ್ತಲ್ವಾ. ಸೊ ಅವ್ರು ಏನು ಮಾಡ್ತಾರೆ, ಓರ್ಗಳನ್ನು ಸಪ್ಲೈ ಮಾಡ್ತಾರೆ. ಯಾವುದಿದು ಮೈನಿಂಗ್ ಕಂಪ್ನೀಸು ಸ್ಟೀಲ್ ಅಂದರೆ ಐರನನ್ನು ಸಪ್ಲೈ ಮಾಡ್ತಾರೆ. ಮತ್ತು ಸ್ಟೀಲ್ ಪ್ಲ್ಯಾಂಟ್ಗಳಿಗೆ ಏನು ಬೇಕಾಗುತ್ತೆ, ಐರನ್ ಓರ್ ಬೇಕಾಗಿರುತ್ತೆ. ಸೊ ಸಪ್ಲೈ ಮಾಡೋದು ಯಾರು, ಕಂಪ್ನೀಸು. ಸೊ ಕಂಪ್ನೀಸ್ ಏನಾಗುತ್ತೆ, ಸೋರ್ಸ್ ಆಗ್ತಾರೆ. ಮತ್ತು ಐರನ್ ಓರ್ ಯಾರಿಗೆ ಬೇಕಾಗಿದೆ, ಅವ್ರಿಗೆ ರಿಕ್ವೈರ್ಮೆಂಟ್ಸ್ ಇದೆಯಲ್ಲ, ಅವ್ರು ಏನಾಗ್ತಾರೆ, ಡೆಸ್ಟಿನೇಷನ್ ಆಗ್ತಾರೆ, ಅಂದರೆ ಸ್ಟೀಲ್ ಪ್ಲ್ಯಾಂಟ್ಸು. ಸೊ ಇದೆಲ್ಲ ಕೊಟ್ಟಿದ್ದಾರೆ ವ್ಯಾಲ್ಯೂಸು. ಇದನ್ನ ನೀವು ಕಾಲಮ್ ಅಂದರೆ ಮ್ಯಾಟ್ರಿಕ್ಸ್ ಥರ ಬರ್ಕೊಂಬಿಡಬೇಕು. ಸೊ ಇವಾಗ ಸೋರ್ಸ್ಗಳೇನಾಗುತ್ತೆ, ಕಂಪ್ನಿ ಸಪ್ಲೈ ಮಾಡುತ್ತಲ್ವ ಐರನ್ ಓರ್ಸನ್ನು, ಸೋರ್ಸ್ ಆಗ್ತಾರೆ ಅಂದರೆ ಕಂಪನಿ 1 2 3. ಮತ್ತು ಸ್ಟೀಲ್ ಪ್ಲ್ಯಾಂಟ್ಸ್ಗೆ ಐರನ್ ಓರ್ ಬೇಕಾಗುತ್ತೆ, ಅದು ABC. ಸೊ ಇಲ್ಲಿ ವ್ಯಾಲ್ಯೂಸ್ ಇದೆ. ಏನು ಫಸ್ಟ್ ಕಂಪ್ನಿಗೆ ಎಷ್ಟು ಸಪ್ಲೈ ಮಾಡುತ್ತೆ, ಅದು 15 ಕಿಲೋ. ಅಂದರೆ ಇವಾಗ ವ್ಯಾಲ್ಯೂ ಕೂಡ ಕೊಟ್ಟಿದ್ದಾರೆ, ವ್ಯಾಲ್ಯೂ ಕೊಟ್ಟಿದ್ದಾರೆ ಇಲ್ಲಿ, ಅಂದರೆ ಶಿಪ್ಪಿಂಗ್ ಕಾಸ್ಟ್ ಎಷ್ಟಿದೆ ಅಂತ ಕೊಟ್ಟಿದ್ದಾರೆ. ಸೊ ಫೈಂಡ್ ಆ್ಯನ್ ಇನಿಷಿಯಲ್ ಬೇಸಿಕ್ ಫೀಸಿಬಲ್ ಸೊಲ್ಯೂಷನ್ ಬೈ ದ ಮ್ಯಾಟ್ರಿಕ್ಸ್ ಮಿನಿಮಾ ಮೆಥಡ್ ಈಸ್ ದ ಸೊಲ್ಯೂಷನ್ ನಾನ್ ಡಿಜನರೇಟ್. ಸೊ ಇದನ್ನು ಫೀಸಿಬಲ್ ಸೊಲ್ಯೂಷನ್, ಇನಿಷಿಯಲ್ ಬೇಸಿಕ್ ಫೀಸಿಬಲ್ ಸೊಲ್ಯೂಷನನ್ನು ಕಂಡುಹಿಡೀರಿ. ಮತ್ತು ನಾನ್ ಡಿಜನರೇಟ್ ಇದೆಯಾ ಸೊಲ್ಯೂಷನ್ನು ಅಂತ ನೀವು ಕಂಡುಹಿಡಬೇಕು. ಸೊ ನಾನು ಆಗಲೇ ಹೇಳಿದ್ನಲ್ಲ ಅದೇ ಥರ. ಸೊ ಈಗ ಮ್ಯಾಟ್ರಿಕ್ಸ್ ನೋಡಿ, ಮ್ಯಾಟ್ರಿಕ್ಸಲ್ಲಿ ಮಿನಿಮಮ್ ವ್ಯಾಲ್ಯೂ ಯಾವ್ದು, ಇವಾಗ 1 ಅಂದರೆ ಯಾವ್ದು ಬರುತ್ತೆ, 2, C ಅಂತ ಬರುತ್ತೆ. ಅಂದರೆ ಸೆಕೆಂಡ್ ಕಂಪ್ನಿಯಿಂದ ಸ್ಟೀಲ್ ಪ್ಲ್ಯಾಂಟ್ ಸಿ. ಸೊ ಅದಕ್ಕೆ ಎಷ್ಟಿದೆ, ಇವಾಗ ಸ್ಟೀಲ್ ಪ್ಲ್ಯಾಂಟ್ ಸಿಗೆ 30 ಯೂನಿಟ್ಸ್ ಆಫ್ ಐರನ್ ಓರ್ ಬೇಕಾಗಿದೆ. ಮತ್ತು ಅದು ಕಂಪನಿ 2 ಹತ್ರ ಎಷ್ಟಿದೆ, ಬರೀ 20 ಇದೆ. ಸೊ ಮಿನಿಮಮ್ ಆಫ್ 20, 30 ಅಂದರೆ 20. ಸೊ 20 ಸಿಗೆ ಅಲೋಕೇಟ್ ಮಾಡಿ, ಮತ್ತು ಆ ಸೆಕೆಂಡ್ ರೋ ಅನ್ನು ಡಿಲೀಟ್ ಮಾಡಿಬಿಡಿ, ಬಿಕಾಸ್ ಅದು 0 ಆಗುತ್ತಲ್ವ. ಸೊ ರೋ ಡಿಲೀಟ್ ಮಾಡಿಬಿಡಿ. ಆವಾಗ ಉಳಿಯೋದೇನು ಬರುತ್ತೆ, ಮತ್ತು ಸ್ಟೀಲ್ ಪ್ಲ್ಯಾಂಟಿಗೆ 30 ಇತ್ತು. ಸೊ 30 - 20 ಅಂದರೆ 10 ಬರುತ್ತೆ ಇವಾಗ. ಸೊ ಅದನ್ನ ಅಪ್ಡೇಟ್ ಮಾಡ್ಕೊಳ್ಳಿ. ಸೊ ಉಳಿಯೋದೇನು ಬರುತ್ತೆ, ಇವಾಗ ಆ ರೋಡನ್ನ ಡಿಲೀಟ್ ಮಾಡಿದರೆ ಕಂಪನಿ 1 3 ಉಳಿಯುತ್ತೆ. ಮತ್ತು ಸ್ಟೀಲ್ ಪ್ಲ್ಯಾಂಟ್ ABC ಮತ್ತು C ಪ್ಲ್ಯಾಂಟಿಗೆ ಬರೀ 10 ರಿಕ್ವೈರ್ಮೆಂಟ್ಸ್ ಇದೆ, ಬಿಕಾಸ್ 20 ರಿಕ್ವೈರ್ಮೆಂಟ್ಸ್ ಆಲ್ರೆಡಿ ಸ್ಯಾಟಿಸ್ಫೈ ಆಗಿದೆ. ಸೊ ಇವಾಗ ಈ ಮ್ಯಾಟ್ರಿಕ್ಸಲ್ಲಿ ಮಿನಿಮಮ್ ವ್ಯಾಲ್ಯೂ ಯಾವುದು, ಇವಾಗ 2 ಬರುತ್ತೆ. ಸೊ 2 ಮಿನಿಮಮ್ ವ್ಯಾಲ್ಯೂ ಅಂತಂದರೆ ಅದಕ್ಕೆ ಎಷ್ಟಿದೆ, ರಿಕ್ವೈರ್ಮೆಂಟ್ಸು 22 ಮತ್ತು ಅವೈಲೇಬಲು 15 ಇದೆ. ಸೊ ಮಿನಿಮಮ್ ಆಫ್ 15, 22 ಅಂದರೆ 15. ಸೊ 15 ಅಲೋಕೇಟ್ ಮಾಡಿ. ಸೊ ಇವಾಗ ಆ ರೋಡ್ 0 ಆಗುತ್ತೆ ಅಲ್ವಾ, ಫಸ್ಟ್ ರೋ 0 ಆಗುತ್ತೆ ವ್ಯಾಲ್ಯೂ. ಸೊ ಆ ರೋವನ್ನು ಸ್ಟ್ರೈಕ್ ಆಫ್ ಮಾಡಿ. ಮತ್ತು ಇಲ್ಲಿ 22 ಅಲ್ಲಿ ನಾವು 15 ನಾವು ಇಲ್ಲಿ ಅಲೋಕೇಟ್ ಮಾಡ್ತೀವಿ ಅಲ್ವಾ. ಸೊ 22 ಬೇಕಾಗಿದೆ, 15 ಅಲೋಕೇಟ್ ಮಾಡಿದರೆ ಇದ್ರ ರಿಕ್ವೈರ್ಮೆಂಟ್ಸ್ ಏನಾಗುತ್ತೆ, 22 - 15 ಅಂದರೆ 7 ಉಳಿಯುತ್ತೆ. ಸೊ 7 ಬರ್ಕೊಳ್ಳಿ. ಸೊ ಇದನ್ನ ಟೇಬಲ್ ಅಪ್ಡೇಟ್ ಮಾಡ್ಕೊಳ್ಳಿ. ಸೊ ಇವಾಗ ಫಸ್ಟ್ ರೋ ಹೋಗ್ಬಿಡ್ತು, ಓನ್ಲಿ ಥರ್ಡ್ ರೋ ಉಳಿಯಿತು. ಮತ್ತು ABC ಪ್ಲ್ಯಾನ್ ಕರೆಸ್ಪಾಂಡಿಂಗ್ ಕಾಸ್ಟ್ಗಳನ್ನು ಬರ್ಕೊಳ್ಳಿ. ಮತ್ತು 8 ಮತ್ತು ಕಾಸ್ಟ್ 22 ಇದ್ದಿದ್ದು ಇವಾಗ, ರಿಕ್ವೈರ್ಮೆಂಟ್ಸ್ 22 ಇದ್ದಿದ್ದು ಇವಾಗ 7 ಆಯಿತು. 22 - 15 ಅಂದರೆ ಮತ್ತು 10. ಸೊ ಇವಾಗ ನೋಡಿ, ಲಾಸ್ಟ್ಗೆ ನೀವು ಸಮೇಷನ್ AI + ಸಮೇಷನ್ BJ ಮಾಡಿದರೆ ಎರಡು ಈಕ್ವಲ್ ಇರಬೇಕು. ಸೊ ಈಗ ಮಿನಿಮಮ್ ಕಾಸ್ಟ್ ಯಾವ್ದು, ಇವಾಗ 3. ಸೊ ಇವಾಗ ಸ್ಟೀಲ್ ಪ್ಲ್ಯಾಂಟ್ Aಗೆ ಎಷ್ಟು ಬೇಕಾಗಿದೆ, 8 ಯೂನಿಟ್ಸ್ ಬೇಕಾಗಿದೆ. ಮತ್ತು ಕಂಪನಿ 3 ಹತ್ರ 25 ಯೂನಿಟ್ಸ್ ಇದೆ. ಸೊ ಮಿನಿಮಮ್ ಆಫ್ 25, 8 ಅಂದರೆ 8 ಬರುತ್ತಲ್ವ. ಸೊ 8 ಅದಕ್ಕೆ ಅಲೋಕೇಟ್ ಮಾಡಿ. ಸೊ 8 ಅಲೋಕೇಟ್ ಮಾಡಿದಾಗ ಆ ಪರ್ಟಿಕ್ಯುಲರ್ ಸ್ಟೀಲ್ ಪ್ಲ್ಯಾಂಟ್ದು ಎಲ್ಲ ರಿಕ್ವೈರ್ಮೆಂಟ್ಸ್ ಮುಗೀತಲ್ವ, ಅಂದರೆ 0 ಆಯ್ತಲ್ವ ಆ ಕಾಲಮು. ಸೊ ಆ ಕಾಲಮನ್ನು ನಾವು ಡಿಲೀಟ್ ಮಾಡ್ತೀವಿ. ಸೊ ಡಿಲೀಟ್ ಮಾಡಿದ್ಮೇಲೆ ಈ ಅವೈಲೇಬಲಲ್ಲಿ 25 ಇತ್ತು, ಇವಾಗ ನಾವು 8 ಅಲೋಕೇಟ್ ಮಾಡಿದರೆ ಎಷ್ಟು ಉಳಿಯುತ್ತೆ, 17 ಉಳಿಯುತ್ತೆ. ಸೊ ಅದನ್ನ ಬರ್ಕೊಳ್ಳಿ. ಸೊ ಇವಾಗ ಎ ಕಾಲಮ್ ಹೋಯಿತು. ಸೊ ಇವಾಗ ಮಿನಿಮಮ್ ಯಾವುದು, 6 ಮತ್ತು 5 5. ಸೊ ಇವಾಗ 5ಗೆ 10 ಬೇಕಾಗಿದೆ. ಮತ್ತು ಉಳಿದಿರೋದು ಅವೈಲೇಬಲ್ ಎಷ್ಟಿದೆ, 17 ಇದೆ. ಸೊ ಮಿನಿಮಮ್ ಆಫ್ 17, 10 ಅಂದರೆ 10 ಅಲ್ವಾ. ಸೊ 10 ಅಲೋಕೇಟ್ ಮಾಡಿ. ಮತ್ತು ಇವಾಗ C ಪ್ಲ್ಯಾಂಟ್ಗೆ ಎಲ್ಲ ರಿಕ್ವೈರ್ಮೆಂಟ್ ಸ್ಯಾಟಿಸ್ಫೈ ಆಯಿತು. ಸೊ C ಪ್ಲ್ಯಾಂಟ್ದು ರೋ ಏನಾಗುತ್ತೆ, ಕಾಲಮ್ ಡಿಲೀಟ್ ಆಗುತ್ತೆ. ಮತ್ತು ಅವೈಲೇಬಲ್ ಏನು ಮಾಡಿ, ಅಪ್ಡೇಟ್ ಮಾಡಿ. 17 - 10 ಅಂದರೆ 7 ಉಳಿಯುತ್ತೆ.
ಸೊ ಉಳಿದಿರೋದೇನು ಕಂಪನಿ 3 ಮತ್ತು ಸ್ಟೀಲ್ ಪ್ಲ್ಯಾಂಟ್ ಬಿಗೆ. ಸೊ ಇದಕ್ಕೆ ಏನು ಬೇಕಾಗಿರೋದು ಕಂಪ್ನಿ 3ಗೆ ಸ್ಟೀಲ್ ಪ್ಲ್ಯಾಂಟ್ ಬಿಗೆ 7 ಬೇಕು ಮತ್ತು ಕಂಪ್ನಿ 3 ಹತ್ರ 7 ಇದೆ. ಸೊ ಅಲೋಕೇಟ್ ಮಾಡಿಬಿಡಿ. ಆವಾಗ ಏನು ಬರುತ್ತೆ, ಎಲ್ಲದೂ ಕೂಡ ಸ್ಯಾಟಿಸ್ಫೈ ಆಯ್ತಲ್ವಾ, ಇದು ಎಂಡ್ ಆಫ್ ದ ಇದಾಗುತ್ತೆ. ಸೊ ಇನಿಷಿಯಲ್ ಬೇಸಿಕ್ ಫಿಸಿಬಲ್ ಸೊಲ್ಯೂಷನ್ ಅಂದರೆ ನಾವು ಎಲ್ಲೆಲ್ಲೆಲ್ಲ ಅಲೋಕೇಟ್ ಮಾಡಿದ್ವಲ್ಲ ಅವೆಲ್ಲ ವ್ಯಾಲ್ಯೂಸ್ ಬರೆದ್ಬಿಡಿ. ಇವಾಗ ನಾನ್ ಡಿಜನ್ರೇಟ್ ಅಂತ ಕೇಳಿದಾಗ ನಾವು ಏನು ಮಾಡಬೇಕು, ಅದೇ m+n-1 ಈಸ್ ಈಕ್ವಲ್ಸ್ ಟು ನಂಬರ್ ಆಫ್ ಪಾಸಿಟಿವ್ ಅಲೋಕೇಶನ್ಸ್ ಇದ್ದರೆ ಅದಕ್ಕೆ ನಾವು ನಾನ್ ಡಿಜನ್ರೇಟ್ ಅಂತ ಹೇಳ್ತೇವೆ. ಸೊ ಇವಾಗ m+n-1. ಸೊ ಇವಾಗ ಟೋಟಲಿ ಎಷ್ಟು ರೋಸ್ ಇತ್ತು ಅಂದರೆ ಎಷ್ಟು ಸೋರ್ಸ್ಗಳಿತ್ತು, 3 ಇತ್ತು. ಮತ್ತು ಡೆಸ್ಟಿನೇಷನ್ ಎಷ್ಟಿತ್ತು, 3 ಇತ್ತಲ್ವಾ. ಅಂದರೆ 3 ಕಂಪ್ನೀಸು 3 ಸ್ಟೀಲ್ ಪ್ಲ್ಯಾಂಟ್ಸು. 3 + 3 - 1 ಅಂದರೆ 5 ಬರುತ್ತೆ. ಮತ್ತು ನಾವಿಲ್ಲಿ ಅಲೋಕೇಶನ್ಸ್ ಎಷ್ಟು ಮಾಡಿದ್ದೀವಿ, 5 ಅಲೋಕೇಶನ್ಸ್ ಮಾಡಿದ್ವಲ್ಲ. ಸೊ ಅದಕ್ಕೋಸ್ಕರ ಇದಕ್ಕೆ ಏನಂತ ಹೇಳ್ತೇವೆ, ದಿಸ್ ಸೊಲ್ಯೂಷನ್ ಈಸ್ ನಾನ್ ಡಿಜನ್ರೇಟ್. ಸೊ ಇದು ಕೂಡ ಅದೇ ಥರ. ಸೊ ನೀವು ಏನು ಮಾಡ್ಕೊಳ್ಳಿ, ಇಲ್ಲಿ ನೋಡಿ ಡೈರೆಕ್ಟ್ಲಿ ಕೇಳಿದ್ದಾರೆ, ಇವಾಗ ಅಲೋಕೇಶನ್ಸ್ ಮಾಡಿದ್ದು ಈ ಥರ ಸಬ್ ಸ್ಕ್ವೇರ್ ಬ್ರ್ಯಾಕೆಟ್ಸಲ್ಲಿ ಕೊಟ್ಟಿದ್ದಾರೆ. ಸೊ ನಂಬರ್ ಆಫ್ ಅಲೋಕೇಶನ್ಸ್ ಎಷ್ಟಿದೆ, 1 2 3 4 ಅಲೋಕೇಶನ್ಸ್ ಇದೆ. ಮತ್ತು m+n-1 ಮಾಡಿ. m+n-1 ಅಂದರೆ ರೋಸು ಮತ್ತು ಕಾಲಮ್ಸ್. ರೋಸ್ ಎಷ್ಟಿದೆ, 3 ರೋಸು 3 ಕಾಲಮ್ಸ್. 3 + 3 - 1 ಅಂದರೆ 5 ಬರುತ್ತೆ. ಮತ್ತು ನಂಬರ್ ಆಫ್ ಅಲೋಕೇಶನ್ಸ್ 4 ಇದೆ. ಸೊ ಅದೆರಡು ಈಕ್ವಲ್ ಇಲ್ಲ. ಇಫ್ ಎರಡು ಈಕ್ವಲ್ ಇದ್ದರೆ ನಾನ್ ಡಿಜನ್ರೇಟ್ ಅಂತ ಹೇಳ್ತಿದ್ವಿ. ಬಟ್ ಅವು ಈಕ್ವಲ್ ಇಲ್ಲ. ಸೊ ಅದಕ್ಕೋಸ್ಕರ ನಾವೇನಂತ ಹೇಳ್ತೀವಿ, ದಿಸ್ ಸೊಲ್ಯೂಷನ್ ಈಸ್ ನಾನ್ ಡಿಜನ್ರೇಟ್ ಅಂತ ಹೇಳ್ತೇವೆ. ಸೊ ಇದು ಅದರ ಮೇಲಿಂದೆಲ್ಲ ಪ್ರಾಬ್ಲಮ್ಸು. ಸೊ ಪ್ಲೀಸ್ ನೀವು ಇದನ್ನೆಲ್ಲ ಸಾಲ್ವ್ ಮಾಡಿ. ನಾನು ಸ್ಕ್ರೋಲ್ ಮಾಡ್ತಾ ಹೋಗ್ತಿದ್ದೀನಿ, ನೀವು ಬರೀ ಇದನ್ನು ನೋಡಿದರೆ, ಒಂದ್ಸಲ ವೀಡಿಯೋ ನೋಡಿದರೆ ಅರ್ಥ ಆಗಲ್ಲ. ದಯವಿಟ್ಟು ಮನೆಯಲ್ಲಿ ಕುತ್ಕೊಂಡು ಸಾಲ್ವ್ ಮಾಡಿ. ಅರ್ಥ ಆಗಿಲ್ಲ ಅಂದರೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.